ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ನಾವಿವತ್ತು ನಿಮ್ಮ ಮುಂದೆ ಒಂದು ವಿಚಾರವನ್ನು ಇಡಬೇಕು ಅನ್ನುವ ದೃಷ್ಟಿಯಿಂದ ನಿಮ್ಮ ಮುಂದೆ ಬಂದಿದ್ದೇವೆ. ಉಡುಪಿ ಒಂದು ಧಾರ್ಮಿಕ ಕ್ಷೇತ್ರವೂ ಹೌದು. ಧಾರ್ಮಿಕತೆಯ ಜೊತೆಯಲ್ಲಿ ಸಾಮಾಜಿಕ ಸೇವೆಗಳನ್ನು ಮಾಡಿರುವಂಥ ಅನೇಕ ಧಾರ್ಮಿಕ ಸಂಘಟನೆ, ಧಾರ್ಮಿಕ ಕ್ಷೇತ್ರ ಇದೆ. ಅದರಲ್ಲಿ ನಮ್ಮ ಉಡುಪಿಯಿಂದ ಕಡಪಾಡಿಯಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿರುವಂತಹ ಶಂಕರಪುರ ಅನ್ನೋ ಒಂದು ಗ್ರಾಮ. ಆ ಗ್ರಾಮದಲ್ಲಿ ದ್ವಾರಕಾಮಾಯಿ ಮಠವನ್ನು ಹೊಂದಿರುವಂಥ ಗುರೂಜಿಗಳು ನಮ್ಮ ಜೊತೆ ಇದ್ದಾರೆ. ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲೂ ಅದಕ್ಕೆ ಬೇಕಾಗಿರುವಂಥ ಪೂಜೆ, ವಿಧಿ ವಿಧಾನ, ಹೋಮ ಅದುಗಳಾಗುವಂಥದ್ದು ನಮ್ಗೆ ಗೊತ್ತಿದೆ. ಈ ಮಠದಲ್ಲಿ ಅದನ್ನು ಇಟ್ಟುಕೊಂಡೇ ಅದಕ್ಕಿಂತಲೂ ಹೆಚ್ಚಾಗಿರುವಂಥ ಸೇವಾ ಕಾರ್ಯವನ್ನು ಮಾಡ್ತಾ ಇರುವಂಥದ್ದಾಗ್ತಾ ಇದೆ. ಉದಾಹರಣೆಗೆ ರಸ್ತೆ ಬದಿಯಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ಅಥವಾ ಗೋವು ಯಾವುದಾದ್ರೂ ಸತ್ತು ಹೋದರೆ ಅದಕ್ಕೆ ಮೋಕ್ಷ ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಅದನ್ನು ಸರಿಯಾದ ಜಾಗದಲ್ಲಿ ಮೋಕ್ಷವನ್ನು ಕೊಡುವಂಥದ್ದು ನಮ್ಮ ಈ ದ್ವಾರಕಾಮಾಯಿ ಮಠದಿಂದ ಗುರೂಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ. ಅದೇ ರೀತಿ ಯಾರಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ತುಂಬ ಬಡಸ್ತಿಕೆ, ಮನೆಯಲ್ಲಿ ಪುಸ್ತಕಕ್ಕಿರ್ಬೋದು, ಶುಲ್ಕ ಇರ್ಬೋದು, ಬಟ್ಟೆಗೆ ತೊಂದರೆ ಆದಾಗ ಅನೇಕ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡಿ, ವಿದ್ಯಾಭ್ಯಾಸಕ್ಕೋಸ್ಕರ ದತ್ತು ಸ್ವೀಕಾರ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು ಈ ಮಠದಲ್ಲಿ ಆಗ್ತಾ ಇರುವಂಥದ್ದು ಒಳ್ಳೆಯ ಸಂಗತಿ. ಅದೇ ರೀತಿ ಮೂಗುತಿ ಧಾರಣೆ, ನಮ್ಗೆ ಗೊತ್ತಿದೆ, ಹಿಂದೂ ಸಂಪ್ರದಾಯದಲ್ಲಿ ಹುಡುಗಿಯರು ಮೂಗುತಿಯನ್ನು ಧಾರಣೆ ಮಾಡ್ತಾರೆ. ಅದರ ವಿಶೇಷತೆ ಏನು ಅನ್ನುವಂಥದ್ದು ಅನೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆ ವಿಶೇಷತೆಯನ್ನು ತಿಳಿಸಿ, ಆ ಮಹಿಳೆಯರಿಗೆ ತಿಳಿಸಿ ಮೂಗುತಿಯನ್ನು ಧಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜಾಗೃತಿ ಮೂಡಿಸುವಂಥದ್ದು ಈ ಮಠದಲ್ಲಿ ಆಗ್ತಾ ಇದೆ. ಹತ್ರ ಆ ಮಠದಲ್ಲೇ ಉಚಿತವಾಗಿ ಮೂಗುತಿ ಧಾರಣೆ ಮಾಡುವಂಥದ್ದು 1160 ಜನರಿಗೆ ಆ ಮಠದಲ್ಲೇ ಮೂಗುತಿ ಧಾರಣೆ ಮಾಡುವಂಥದ್ದನ್ನು ಒಂದಾದರೆ, ಅದನ್ನು ಬಿಟ್ಟು ಬೇರೆ ಬೇರೆ ಮಠಗಳಿಗೆ ಅಥವಾ ಬೇರೆ ಬೇರೆ ಭಜನಾ ಮಂದಿರ, ಬೇರೆ ಬೇರೆ ದೇವಸ್ಥಾನಗಳಿಗೆ ಇದರ ಅವಶ್ಯಕತೆಗಳನ್ನು ತಿಳಿಸ್ತಾ ಅದರ ಬಗ್ಗೆ ಜಾಗೃತಿ ಮೂಡಿಸಿ ಒಂದಷ್ಟು ಅಲ್ಲಿಯೂ ಮಾಡಬೇಕು, ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ ಅನ್ನುವಂಥದ್ದು ಹೇಳುವಂಥದ್ದು ಈ ಗುರೂಜಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಯಾರೆಲ್ಲ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಮತಕ್ಕೆ ಮತಾಂತರ ಆಗುವಂಥದ್ದು ಅಂತ ಇದೆ, ಅದಕ್ಕೂ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಯಾರೆಲ್ಲ ಅಂತ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದರೆ ಅವರನ್ನು ಕರೆದು ಮಾತಾಡಿಸುವಂಥದ್ದು, ಅದಕ್ಕೊಂದು ಚಿಕ್ಕ ಹಿರಿಯರ ಗುಂಪನ್ನು ಇಟ್ಕೊಂಡು ಮಾತಾಡಿಸುವಂಥದ್ದು ಆಗ್ತಾ ಇದೆ. ಇದಿಷ್ಟು ನಾನು ಯಾಕೆ ತಂದಿದ್ದೀನಿ ಕೇಳಿದರೆ, ನಾಳ್ದು ಉಡುಪಿ ಜಿಲ್ಲೆಗೆ ಬಜರಂಗಿಯ ಪ್ರವೇಶ ಅಂತ ಒಂದು ಟೈಟಲ್ ಇದೆ. ಹನುಮಂತನ ವಿಗ್ರಹ, 19 ಫೀಟ್ ಉದ್ದದ ಹನುಮಂತನ ವಿಗ್ರಹವನ್ನು ಅದೇ ಮಂದಿರದಲ್ಲಿ ದ್ವಾರಕಾಮಾಯಿ ಮಠದಲ್ಲಿ ಸ್ಥಾಪನೆ ಆಗುವಂಥದ್ದು. ಆ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಇಂಥದ್ದು ಕಾರ್ಯ ಆಗ್ತಾ ಇದೆ. ಧಾರ್ಮಿಕತೆಯ ಜೊತೆಯಲ್ಲಿ ಹಿಂದೂಗಳನ್ನು ಒಗ್ಗಟ್ಟು ಮಾಡಬೇಕು, ಹಿಂದೂಗಳ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಧರ್ಮ ಶಿಕ್ಷಣವನ್ನು ನೀಡುವಂಥದ್ದು ಈ ಮಠದಲ್ಲಿ ಆಗ್ತಾ ಇದೆ ಗುರೂಜಿಯವರ ನೇತೃತ್ವದಲ್ಲಿ. ಆದ್ದರಿಂದ ನಾಳ್ದು ಬಜರಂಗಿಯ ಪ್ರವೇಶದ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಇದೆ. ಅದನ್ನು ಗುರೂಜಿಯವರು ಹೇಳ್ತಾರೆ. ನಾನು ಇದನ್ನು ನಿಮ್ಮ ಮುಂದೆ ಯಾಕೆ ಇಟ್ಟಿದ್ದೀನಿ ಕೇಳಿದರೆ, ಒಂದು ಧಾರ್ಮಿಕ ಕ್ಷೇತ್ರ ಹೇಗಿರಬೇಕು ಅನ್ನೋ ಒಂದು ಮಾದರಿಯಾಗಿರುವಂಥ ಕ್ಷೇತ್ರದ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಅದಕ್ಕೋಸ್ಕರ ಇಂಥ ಧರ್ಮ ಶಿಕ್ಷಣ ಯಾವ ರೀತಿ ಮಠದಲ್ಲಿ ಆಗ್ತಾ ಇದೆ, ಅದು ಎಲ್ಲ ಮಠದಲ್ಲೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಪೇಕ್ಷೆಯನ್ನು ಇಟ್ಟುಕೊಂಡು ನಾನು ಅಲ್ಲಿ ತಿಳಿದಿರುವಂಥ ಅನೇಕ ಸಂಗತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಆಗ್ತಾ ಇದೆ. ನಾಳ್ದು ಅದ್ದೂರಿಯಾಗಿ ಉಡುಪಿ ಜಿಲ್ಲೆಗೆ ಬಜರಂಗಿಯ ಪ್ರವೇಶ ಆಗ್ತದೆ. 14ನೇ ತಾರೀಕು ಶನಿವಾರ ಮಧ್ಯಾಹ್ನ 3:30 ಗಂಟೆಗೆ ಜೋಡುಕಟ್ಟೆಯಿಂದ ಅನೇಕ ನೂರಾರು ವಾಹನಗಳ ಜಾಥದ ಮುಖಾಂತರ ಉಡುಪಿಯಿಂದ ಕಡಪಾಡಿ ತನಕ, ಕುರ್ಕಲ್ ತನಕ ಬರುವಂಥದ್ದು. ಅಂದರೆ ಹತ್ರ ಒಂದು 10 ಕಿಲೋಮೀಟರ್ ಅಂತ ಯೋಚನೆ ಮಾಡಿದರೆ, ಮತ್ತು ಉಳಿದಂಥ ಒಂದು 1.5-2 ಕಿಲೋಮೀಟರ್ನಷ್ಟದ್ದು ಶೋಭಾಯಾತ್ರೆ ಮೂಲಕ ನಡ್ಕೊಂಡು ಹೋಗುವಂಥ ಒಂದು ಅದ್ದೂರಿಯ ಯೋಜನಾಬದ್ಧವಾಗಿರುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕೋಸ್ಕರ ನಾವು ಇವತ್ತು ಈ ಮಾಧ್ಯಮ ಮಿತ್ರರ ಜೊತೆಯಲ್ಲಿ ಸೇರ್ಕೊಂಡಿದ್ದೀವಿ. ಇದಿಷ್ಟು ವಿಚಾರ. ಇನ್ನು ಉಳಿದ ವಿಚಾರಗಳನ್ನು ನಮ್ಮ ಗುರೂಜಿಯವರು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತಾರೆ. ಓಂ ದತ್ತರೂಪಾಯ ವಿದ್ಮಹೇ ಶಿವರೂಪಾಯ ಧೀಮಹಿ ಓಂ ತನ್ನೋ ಸಾಯಿ ಪ್ರಚೋದಯಾತ್. ಎಲ್ಲ ನನ್ನ ಪ್ರೀತಿಯ ಪತ್ರಿಕಾ ಬಂಧುಗಳನ್ನು ಗೌರವಿಸ್ತಾ, ಈಗಾಗಲೇ ಶ್ರೀ ಕ್ಷೇತ್ರ ಶಂಕರಪುರ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ಒಂದಷ್ಟು ಸೇವೆಗಳನ್ನು ಮಾಡ್ತಾ ಇದೆ ಮನೋಫಲಕ್ಕಾಗಿ. ಈ ಬಾರಿ ಕ್ಷೇತ್ರದಲ್ಲಿ
ಮುಖ್ಯ ಪ್ರಾಣನ 19 ಅಡಿ ಎತ್ತರದ ಏಕಶಿಲಾಮೂರ್ತಿಯ ಪ್ರತಿಷ್ಠಾಪನೆ ಆಗಲಿಕ್ಕಿದೆ, ಕೃಷ್ಣಶಿಲೆ. ಕ್ಷೇತ್ರದಲ್ಲಿ ಮುಖ್ಯ ಪ್ರಾಣ ಈಗಾಗಲೇ ಆರಾಧನೆ ಆಗ್ತಾ ಇದೆ, ಕ್ಷೇತ್ರದ ಒಳಗೆ ಆಗ್ತಾ ಇದೆ. ಈಗ ವಿಶೇಷವಾಗಿ ಕ್ಷೇತ್ರದ ಹೊರಗೆ ಅವನ ದೈತ್ಯವಾದಂತಹ ರೂಪವನ್ನು ನಿಲ್ಲಿಸುವಂಥ ಸಂಕಲ್ಪ ಇಷ್ಟೇ: ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂಗಳ ಒಳಗಿನ ದ್ವೇಷ ಶಮನ ಆಗಬೇಕು, ಹಿಂದೂಗಳ ಒಳಗೆ ಒಂದು ಪ್ರೀತಿಯನ್ನ ಮೂಡಿಸುವಂತೆ ಆಗಬೇಕೆಂಬ ಸಂಕಲ್ಪದಲ್ಲಿ ಈ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ. ಈಗಾಗಲೇ ಕಾರ್ಕಳ ಭಜಗೋಳಿಯಲ್ಲಿ ಶ್ರೀ ದೇವಿ ಕಲಾ ಶಿಲ್ಪ ಅಂತ ಇದೆ, ಗಣೇಶ್ ಶಿಲ್ಪಿಯವರು ಅಲ್ಲಿ ಆ ಮೂರ್ತಿಯ ನಿರ್ಮಾಣ ಈಗಾಗಲೇ ಮುಗಿದಿದೆ. ನಾಳ್ದು 14 ತಾರೀಕಿಗೆ ಭಜಗೋಳಿಯಿಂದ ಕಾರ್ಕಳದಿಂದ ಅಡಪಾಡಿ ಅಂತ ಒಂದು ಊರಿದೆ, ಮಟ್ಟಾರು ಸಮೀಪ. ಅಲ್ಲಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯಾಗಿ ನಂತರ ಅದು ಹಿರಿಯಡ್ಕ, ಪರ್ಕಳ, ಮಣಿಪಾಲ ಮತ್ತೆ ಜೋಡುಕಟ್ಟೆಗೆ ಬರಲಿಕ್ಕಿದೆ. ಆ ಜೋಡುಕಟ್ಟೆಯಲ್ಲಿ ಮಧ್ಯಾಹ್ನ ನಂತರ 3:30-4 ಗಂಟೆಗೆ ಜಿಲ್ಲೆಯ ಗಣ್ಯರು ಎಲ್ಲರೂ ಸೇರಿಕೊಂಡು ಅಲ್ಲಿಂದ ಅದನ್ನು ಮುಂದೆ ಬಜರಂಗಿಯ ಪ್ರವೇಶ ಶ್ರೀ ಕ್ಷೇತ್ರ ಶಂಕರಪುರಕ್ಕೆ ಆಗಲಿಕ್ಕಿದೆ. ಹಾಗೆಯೇ ಕ್ಷೇತ್ರದಲ್ಲಿ 15 ತಾರೀಕಿಗೆ ಅದನ್ನು ಪೀಠದ ಮೇಲೆ ನಿಲ್ಲಿಸುವಂತಹ ಯೋಜನೆ ಕೂಡ ಸಂಕಲ್ಪ ಕೂಡ ಆಗಿದೆ. ಆ ಪ್ರಯುಕ್ತ ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಆ ಸಂದರ್ಭದಲ್ಲಿ ಹನುಮ ಜಯಂತಿ ಕೂಡ ನಡೆಯಲಿಕ್ಕಿದೆ. ಈ ಬಾರಿ ವಿಶೇಷವೇನಂತ ಹೇಳಿದ್ರೆ, ಅಂಜನಾದ್ರಿ ಹನುಮನ ಜನ್ಮಭೂಮಿಯಿಂದ ಹನುಮ ಜ್ಯೋತಿ ಶ್ರೀ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಪ್ರತಿ ವರ್ಷನೂ ಕ್ಷೇತ್ರದಲ್ಲಿ 3 ದಿನದ ಉತ್ಸವ ನಡೀತಿದೆ ಹನುಮ ಜಯಂತಿಯ ಸಂದರ್ಭದಲ್ಲಿ. ಆಗ ಅಂಜನಾದ್ರಿಯಿಂದ ಧ್ವಜ ಹೊರಟು ಕ್ಷೇತ್ರಕ್ಕೆ ಬಂದ ನಂತರ 3 ದಿನದ ಉತ್ಸವ ನಡೀತದೆ. ಈ ಬಾರಿ ವಿಶೇಷ ನಂತರ ಹನುಮ ಧ್ವಜದ ಜೊತೆಗೆ ಹನುಮ ಜ್ಯೋತಿ ಬರ್ತದೆ. ಹಾಗೆಯೇ ಆಂಜನೇಯನ ಕೈಯಲ್ಲಿ ಕೊಡುವಂಥ 5 ಫೀಟ್ ಎತ್ತರದ ಗದೆ, ಇದನ್ನ ಅಂಜನಾದ್ರಿಯಲ್ಲಿ ಪೂಜೆ ಮಾಡಿ ತರುವೆಂಬ ಸಂಕಲ್ಪ ಕೂಡ ಮಾಡಿದ್ವಿ. ಅದರ ಜೊತೆಗೆ ಕ್ಷೇತ್ರದಲ್ಲಿ ಭಗವಾನ್ ಅವಧೂತ್ ನಿತ್ಯಾನಂದ ಸ್ವಾಮಿಗಳ 200 kg ತೂಕದ ಪಂಚಲೋಹದ ಮೂರ್ತಿ ಕೂಡ ಇದೇ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರಲಿಕ್ಕಿದೆ. ಇದು 29 ತಾರೀಕಿಗೆ ಕ್ಷೇತ್ರಕ್ಕೆ ಬರುತ್ತೆ.